ಇನ್ನು ಬಿಬಿಎಂಪಿ ಈಗ ಇಡಿ ಸುಳಿಯಲ್ಲಿ ಸಿಕ್ಕಾಕೊಂಡಿದೆ. ಕೋಟಿ ಅಕ್ರಮ ಆರೋಪದ ಹಿನ್ನೆಲೆಯಲ್ಲಿ ಬಿಬಿಎಂಪಿಯ ಮುಖ್ಯ ಇಂಜಿನಿಯರ್ ಕಚೇರಿ ಮೇಲೆ ಇಡಿ ದಾಳಿ ಮಾಡಿದೆ. ಹಲವು ದಾಖಲೆಗಳನ್ನು ಸಂಗ್ರಹ ಮಾಡಿದ್ದು ತನಿಖೆಯನ್ನು ಕೂಡ ಶುರು ಮಾಡಿದೆ. ಬಿಬಿಎಂಪಿನೇ ಇಡಿ ದಾಳಿಗೆ ಒಳಗಾಯ್ತಾ? ಏನು ನಡೀತಾ ಇದೆ ಇಲ್ಲಿ ಬನ್ನಿ ನೋಡಿ. ಬಿಬಿಎಂಪಿ ಮುಖ್ಯ ಆಯುಕ್ತರ ಕಚೇರಿ ಮೇಲೆ ಇಡಿ ದಾಳಿ. ಕೊಳವೆ ಬಾವಿ ಕೊರೆಸುವಲ್ಲಿ ಭಾರೀ ಪ್ರಮಾಣದಲ್ಲಿ ಅಕ್ರಮ, ಹಲವು ದಾಖಲೆಗಳು ವಶ, ಇಡಿಯಿಂದ ತನಿಖೆ ಚುರುಕು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮುಖ್ಯ ಇಂಜಿನಿಯರ್ ಕಚೇರಿ ಮೇಲೆ ಜಾರಿ ನಿರ್ದೇಶನಾಲಯ ದಾಳಿ ನಡೆಸಿದೆ. ನಿನ್ನೆ ತಡರಾತ್ರಿವರೆಗೂ ದಾಳಿ ನಡೆಸಿ ಹಲವು ಮಹತ್ವದ ದಾಖಲೆಗಳನ್ನು ಸಂಗ್ರಹ ಮಾಡಿದ್ದಾರೆ. 2016ರಲ್ಲಿ ನಡೆದಿದೆ ಎನ್ನಲಾದ ಬೋರ್ವೆಲ್ ಹಗರಣಕ್ಕೆ ಸಂಬಂಧಿಸಿದಂತೆ ಇಡಿ ಈ ದಾಳಿ ನಡೆಸಿದೆ. ಬೆಂಗಳೂರಿನಲ್ಲಿ ಬಿಬಿಎಂಪಿ ಕೊರೆಸಿದ್ದ ಬೋರ್ವೆಲ್ನಲ್ಲಿ 960 ಕೋಟಿ ರೂಪಾಯಿ ಪೈಕಿ 400 ಕೋಟಿ ರೂಪಾಯಿ ಅವ್ಯವಹಾರ ನಡೆದಿದೆ ಎಂಬ ಆರೋಪ ಕೇಳಿಬಂದಿತ್ತು. ಈ ಹಗರಣಕ್ಕೆ ಸಂಬಂಧಿಸಿದಂತೆ ತನಿಖೆ ನಡೆದಿದ್ದು, ಇದೇ ಅವಧಿಯಲ್ಲಿ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ಎಇಇಗಳನ್ನು ವಿಚಾರಣೆ ನಡೆಸಲಾಗಿದೆ. ದಾಳಿ ವೇಳೆ ಇಡಿ ಅಧಿಕಾರಿಗಳು ಪ್ರಮುಖ ದಾಖಲೆಗಳು ಮತ್ತು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಗಳನ್ನು ಸಂಗ್ರಹಿಸುತ್ತಿದ್ದಾರೆ. ಅಕ್ರಮ ಹಣ ವರ್ಗಾವಣೆ ತಡೆ ಕಾಯ್ದೆಯ ನಿಬಂಧನೆಗಳ ಅಡಿಯಲ್ಲಿ ಬಿಬಿಎಂಪಿಗೆ ಸಂಬಂಧಿಸಿದ ಸುಮಾರು 6 ಕಚೇರಿಗಳನ್ನು ಶೋಧಿಸಲಾಗಿದೆ. 2016ರಿಂದ 2019ರ ನಡುವೆ ಬೋರ್ವೆಲ್ ಮತ್ತು ಆರ್ಒ ಪ್ಲಾಂಟ್ ಬಗ್ಗೆ 2020ರ ಜೂನ್ 16ರಂದು ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ ಈಗಾಗಲೇ ದೂರು ನೀಡಲಾಗಿತ್ತು. ಬಿಬಿಎಂಪಿ ಮುಖ್ಯ ಇಂಜಿನಿಯರ್ ಕಚೇರಿಯಲ್ಲದೆ ಬಿಬಿಎಂಪಿ 5 ವಲಯಗಳ ಮೇಲೂ ದಾಳಿ ಮಾಡಿ ಹಲವು ಮಾಹಿತಿ ಸಂಗ್ರಹಿಸಿದೆ. ಇದರ ಜೊತೆಗೆ ಕಳೆದ 2014ರಿಂದ 2024ರವರೆಗೆ ಪಾಲಿಕೆಯಿಂದ ವೈಟ್ ಟ್ಯಾಪಿಂಗ್ ರಸ್ತೆ ಕಾಮಗಾರಿಗಳ ಬಗ್ಗೆ ಮಾತ್ರವಲ್ಲದೆ ಕಳೆದ 10 ವರ್ಷಗಳಿಂದ ಇಲ್ಲಿಯವರೆಗೆ ಯಾವ ಕಾಮಗಾರಿ ನಡೆಸಿದ್ದಾರೆ, ಯಾವ ಕಾಮಗಾರಿಗೆ ಎಷ್ಟು ಬಿಲ್ ಪಾವತಿಯಾಗಿದೆ, ರಸ್ತೆ ನಿರ್ಮಾಣಕ್ಕೆ ಅಂತ ಎಷ್ಟು ಹಣ ಬಿಡುಗಡೆಯಾಗಿದೆ, ಇನ್ನು ಎಷ್ಟು ಹಣ ಬಾಕಿ ಇದೆ ಅಂತ ಬ್ಯಾಲೆನ್ಸ್ ಶೀಟ್ ನೀಡುವಂತೆ ಸೂಚನೆ ನೀಡಿದ್ದಾರೆ. ಇಡಿ ಅಧಿಕಾರಿಗಳು ಕೇಳಿದ ಎಲ್ಲಾ ದಾಖಲೆಗಳನ್ನು ಒದಗಿಸುತ್ತಿದ್ದು ತನಿಖೆಗೆ ಸಹಕರಿಸುತ್ತಿರುವುದಾಗಿ ಬಿಬಿಎಂಪಿ ಮುಖ್ಯ ಇಂಜಿನಿಯರ್ ಪ್ರಹ್ಲಾದ್ ತಿಳಿಸಿದ್ದಾರೆ. ಹಲವಾರು ಡಿಪಾರ್ಟ್ಮೆಂಟ್ಗಳದ್ದು ಇನ್ಸ್ಪೆಕ್ಷನ್ಸ್ ಇರ್ತದೆ. ನಮ್ಮ ಬಿಬಿಎಂಪಿಯಲ್ಲಿ ವೆರಿಫಿಕೇಶನ್ ಆಫ್ ರೆಕಾರ್ಡ್ಸು ಎಲ್ಲ ನಡೀತಾ ಇದೆ. ಸೊ ಇದು ಎಲ್ಲ ಡಿಪಾರ್ಟ್ಮೆಂಟ್ಗೂ ಸಂಬಂಧಪಟ್ಟಂಗೆ ಇತ್ತು. ಬೋರ್ವೆಲ್ ಸಂಬಂಧಪಟ್ಟಿದ್ದು ಮುಖ್ಯವಾಗಿದೆ. 2016ರಿಂದ 19 ತನಕ ಏನು ಬೋರ್ವೆಲ್ಗಳಾಗಿರ್ಬೋದು, ಆರ್ಒ ಪ್ಲಾಂಟ್ಗಳಿರ್ಬೋದು, ಅದ್ರ ಬಗ್ಗೆ ನಡೀತದೆ. ಬಿಬಿಎಂಪಿ ಮುಖ್ಯ ಇಂಜಿನಿಯರ್ ಕಚೇರಿ ಮೇಲೆ ದಾಳಿ ತಡರಾತ್ರಿವರೆಗೂ ನಡೆದು ಹಲವು ದಾಖಲೆ ಕೊಂಡೊಯ್ದಿದ್ದು, ಇದರ ತನಿಖೆ ಎಲ್ಲಿಗೆ ಸಾಗಲಿದೆ, ಯಾರ್ಯಾರ ಕೊರಳಿಗೆ ಕುತ್ತು ಬರಲಿದೆ ಎಂಬುದು ಕುತೂಹಲ. ಜೊತೆಗೆ ಅಧಿಕಾರಿಗಳಲ್ಲಿ ಢವಢವ ಶುರುವಾಗಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.